ಟ್ರ್ಯಾಕ್ಟರ್ ಖರೀದಿ ಮಾಡೋ ರೈತರೇ ಹುಷಾರ್ ಹುಷಾರ್. ಎಸ್, ಯಾಕಂದ್ರೆ ಟ್ರ್ಯಾಕ್ಟರ್ ಖರೀದಿಸದೇ ಇದ್ರೂ ಕೂಡ ಫೈನಾನ್ಸ್ನಿಂದ ಹಣ ಕಟ್ಟಲು ನೋಟಿಸ್ ಬರುತ್ತೆ. ಇದೇ ರೀತಿಯ ಘಟನೆ ಕೂಡ್ಲಿಗಿ ತಾಲೂಕಿನ ಪಾಲಯ್ಯನಕೋಟೆ ರೈತನ ದಾಖಲಾತಿ ಬಳಸಿ ಮೋಸ ಮಾಡಿರುವಂತಹ ಘಟನೆ ನಡೆದಿದೆ. ಅಂದ್ರೆ ರೈತ ಅಂಜಿನಪ್ಪನ ಹೆಸರನ್ನ ಅಂದ್ರೆ ಅವರ ಹೆಸರು ಚೆಕ್ ಹಾಗೆ ದಾಖಲಾತಿ ಬಳಕೆ ಮಾಡಿ ವಂಚಿಸಿರುವ ಘಟನೆ ನಡೆದಿದೆ. ಯಂತ್ರೋಪಕರಣ ಜೊತೆ ಟ್ರ್ಯಾಕ್ಟರ್ ಖರೀದಿಗೆ ಮುಂಗಡ ಹಣ ಕೊಟ್ಟಿದ್ರು ಈ ರೈತ. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರೈತರೊಂದಿಗೆ ಚುಚ್ಚಾಟನ್ನ ಕೂಡ ನಡೆಸಿದ್ದಾರೆ, ನೋಡೋಣ. ಮೋಸ ಹೋಗೋರು ಇರುವವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂತಹ ಒಂದು ಮಾತಿದೆ. ಅದೇ ರೀತಿಯಾದಂತಹ ಘಟನೆ ವಿಜಯನಗರದ ಕೂಡ್ಲಿಗಿ ತಾಲೂಕಿನ ಪಾಲಯ್ಯನಕೋಟೆ ಗ್ರಾಮದ ಅಂಜನಪುರಿಗೆ ಆಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಾವು ನೋಡೋದಾದ್ರೆ ಹಗರಬೊಮ್ಮನಹಳ್ಳಿಯ ಅಕ್ಷತಾ ಮೋಟರ್ಸ್ ಅಂತಕ್ಕಂಥ ಒಂದು ಟ್ರ್ಯಾಕ್ಟರ್ ಕಂಪನಿಯಲ್ಲಿ ಅಂಜನಪ್ಪ ಅವರು ಕೂಡ ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡುವ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ರೂಪಾಯಿನೂ ಕೂಡ ಆ ಒಂದು ಕಂಪನಿಗೆ ಟ್ರ್ಯಾಕ್ಟರ್ ಖರೀದಿಗೆ ಕೊಡ್ತಾರೆ. ಆದರೆ ಅದ ನಂತರ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಈಗ ಆತನಿಗೆ ಟ್ರ್ಯಾಕ್ಟರ್ ಕೂಡ ಇಲ್ಲ, ಒಂದು ಕಡೆ ನೋಟಿಸ್ ಕೂಡ ಮನೆಗೆ ಬರ್ತಾ ಇದೆ, ನೀವು ಹಣವನ್ನು ತುಂಬ್ರಿ ಅನ್ನುವಂಥದ್ದು ಕೂಡ. ಹೀಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ರೈತ ಅಂಜನಪ್ಪ ಅವರು ಕೂಡ ಇದ್ದಾರೆ. ಅವ್ರನ್ನೇ ಕೇಳೋಣ ಯಾವ ರೀತಿಯಾದಂಥ ಒಂದು ಮೋಸ ಅವ್ರಿಗೆ ಆಗಿದೆ ಅಂತೇಳಿ. ಅಂಜನಪ್ಪ ಅವರಿಗೆ ಮಧು ಅಂತಕ್ಕಂಥ ವ್ಯಕ್ತಿ ತಮಗೆ ಮೋಸ ಮಾಡಿದ್ದಾನೆ ಅನ್ನೋದು ಕೂಡ ಇದೆ. ಏನಾಯ್ತು, ಇಡೀ ಪ್ರಕರಣವನ್ನ ಯಾವ ರೀತಿ ಆಯ್ತು ಅಂತ? ಸರ್, ನಮಗೆ ಒಂದು ಟ್ರ್ಯಾಕ್ಟರ್ ಬೇಕಾಗಿತ್ತು ಸರ್. ಟ್ರ್ಯಾಕ್ಟ್ರಿಗೆ ಅಂದ್ಬಿಟ್ಟು ನಾವು ಶೋರೂಮ್ಗೆ ಹೋಗಿದ್ವಿ. ಶೋರೂಮ್ಗೆ ಹೋದಾಗ ಅವ್ರು ಆಯ್ತಪ್ಪ ಗಾಡಿ ಕೊಡ್ತೀವಿ, ನಿಮ್ಮ ರೆಕಾರ್ಡ್ಸ್ಗಳೆಲ್ಲ ಫೈನಾನ್ಸ್ನವ್ರು ಬರ್ತಾರೆ, ಅವ್ರು ಸೈನ್ ಮಾಡಿಬಿಟ್ಟು ರೆಕಾರ್ಡ್ಸ್ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು ಸರ್. ಫೈನಾನ್ಸ್ನವ್ರು ಮನೆ ಹತ್ರ ಬಂದರು ಸರ್. ರೆಕಾರ್ಡ್ಸ್ ಇಸ್ಕೊಂಡು ಸೈನ್ ಮಾಡಿದ್ರು, ಮಾಡಿಸ್ಕೊಂಡು ಮಾಡಿಕೊಟ್ವಿ ಸರ್ ನಾವು. ಆಮೇಲೆ ಶೋರೂಮ್ಗೆ ಹೋದ್ವಿ. ಆಯ್ತಪ್ಪ ನಿಮ್ಮ ಗಾಡಿಗೆ ಡೌನ್ ಪೇಮೆಂಟ್ ಮಾಡು, ನಾವು ಗಾಡಿ ಕೊಡ್ತೀವಿ ಅಂತ ಸರ್. ನಾವು 2,20,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ವಿ. ಆಮೇಲೆ 8 ಲಕ್ಷ ರೂಪಾಯಿ ಫೈನಾನ್ಸ್ ಆಯಿತು ಸರ್. ಅಮೌಂಟೆಲ್ಲ ಅವ್ರ ಶೋರೂಮ್ ಓನರ್ ಕಡೆ ಹೋಯ್ತು ಸರ್. ಅದು ಆದಮೇಲೆ ನಮಗೆ ಫೈನಾನ್ಸ್ ಮಾಡುವಾಗ ಅವ್ರು ಹೇಳಿದ್ರು ಸರ್, ನಿಮ್ಗೊಂದು ರೋಟೋವೇಟರ್ ಮಾಡಿಕೊಡ್ತೀವಪ್ಪ ಫೈನಾನ್ಸ್ನಾಗೆ ಅಂತಂದು. ಅದೇನೋ ಅವ್ರ ಗಾಡಿ ಸಬ್ಸಿಡಿ ಬರುತ್ತಂತ ಸರ್. ಗಾಡಿ ಸಬ್ಸಿಡಿ ಬರುತ್ತಂತ ಅವ್ರು ಫೈನಾನ್ಸ್ ನಮ್ಮ ಕಡೆಯಿಂದ 1,45,000 ರೂಪಾಯಿಗೆ ಫೈನಾನ್ಸ್ ಮಾಡ್ಕೊಂಡಿದ್ರು ಸರ್. ಆಯಿತು ಸರ್. ಅದು ಮತ್ತೆ ಫೈನಾನ್ಸ್ ಆದಮೇಲೆ ನಮ್ಗೆ ಗೊತ್ತಿಲ್ಲ ಅದು ಮಾಹಿತಿ. ಫೈನಾನ್ಸ್ ಆಗಲಿ ಕಟ್ಟೋಣ ಅಂದ್ಬಿಟ್ಟು ನಾವು ಗಾಡಿ ರೋಟೋವೇಟರ್ ಕೊಡಪ್ಪ ಮತ್ತು ಗಾಡಿನೇ ರೋಟೋವೇಟರ್ ಕೊಡೋ ಅಂತ ಲೋನ್ ಎಲ್ಲ ಆದಮೇಲೆ ಕೇಳೋಕೆ ಹೋಗಿ ಸರ್ ಶೋರೂಮ್ಗೆ. ಇಲ್ಲಪ್ಪ ನಾವು ರೋಟೋವೇಟರ್ ಕೊಡೋಕ್ಕಾಗಲ್ಲ, ಗಾಡಿ ಒಂದು ಐತೆ ಬೇಕಾದ್ರೆ ತೊಗೊಂಡೋಗಂತ ಅವ್ರು ಶೋರೂಮಿಂದ ಹೇಳಿದರು. ಅಲ್ಲ ಸರ್, ಅದೇನಾದರೂ ಲೋನ್ ಮಾಡಿಸ್ಕೊಂಡಿದ್ದೀರಾ, ಅದು ರೋಟೋವೇಟ್ರಿಗೆ ಕೂಡ ನಮ್ಮ ಗಾಡಿ ಕೊಡೋದಿಲ್ಲ, ರೋಟೋವೇಟ್ರಿಗೆ ಕೊಡೋದಿಲ್ಲ ಅಂದರೆ ಹೆಂಗೆ ಸರ್ ಅಂತ ಕೇಳಿದ್ರೆ, ನೋಡಪ್ಪ ಗಾಡಿ ರೇಟ್ ಜಾಸ್ತಿ ಇದೆ, ಅದು ನಿಮ್ಗೆ ಡೌನ್ ಪೇಮೆಂಟ್ ಕಟ್ಟಿದ್ದು ಲೋನ್ ಅಮೌಂಟು ಸಾಕಾಗೋದಿಲ್ಲ ಅಂದ್ಬಿಟ್ಟು ರೋಟೋವೇಟ್ರ್ ಹೆಚ್ಚುವರಿಯಾಗಿ ನಾವು ರೋಟೋವೇಟ್ರ್ ಹಾಕ್ಸ್ಬಿಟ್ಟು ಅಮೌಂಟು ಜಮಾ ಮಾಡ್ಕೊಂಡಿದ್ದೀವಿ, ರೋಟೋವೇಟ್ರ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸರ್. ಮತ್ತು ರೋಟೋವೇಟ್ರ್ ಇಲ್ಲ ಅಂದಮೇಲೆ ನಮ್ಮ ಗಾಡಿನೇ ಬೇಡ ಅಂತ ಬಿಟ್ಬಿಟ್ಟು ವಾಪಸ್ ಬಂದುಬಿಟ್ಟು ಸರ್ ನಾವು. ನಮಗೆ ಸ್ವಲ್ಪ ಮನೆಯಲ್ಲೇ ವೈಯಕ್ತಿಕ ಕಾರಣಗಳಾಗಿದ್ದರಿಂದ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾವು ಆ ಕಡೆ ಗಮನ ಹರಿಸೋದು ಬಿಟ್ಬಿಟ್ಟಿವಿ ಸರ್ ಅದನ್ನು. ಅದಾದಮೇಲೆ ಅವರು ಗಾಡಿನ ಯೂಸ್ ಮಾಡ್ಕೊಂಡಿದ್ದಾರೆ ಸರ್. ಫೈನಾನ್ಸಿಂದ ಅಮೌಂಟ್ ಹಾಕ್ಸ್ಕೊಂಡಿದ್ದಾರೆ. ನಮ್ಮದು 2,20,000 ರೂಪಾಯಿ ದುಡ್ಡು ತೊಗೊಂಡಿದ್ದಾರೆ. ಟೋಟಲಾಗಿ ಎಲ್ಲ ಯೂಸ್ ಮಾಡ್ಕೊಂಡು ಗಾಡಿನೆಲ್ಲ ಸ್ವಂತ ದುಡಿಸ್ಕೊಂಡು ಎಲ್ಲ ಆದಮೇಲೆ ನಮ್ಮ ಹೆಸರಿಗೆ ಒಂದು ಕಂತು ಕಟ್ಟಿದ್ದಾರೆ ಸರ್. ಅವ್ರು 6 ತಿಂಗಳು ಆದಮೇಲೆ ಕಟ್ಟಿಬಿಟ್ಟು ಆದಮೇಲೆ ಅವ್ರು ಗಾಡಿ ರಿಟರ್ನ್ ಬಿಟ್ಟಿದ್ದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಸರ್. ಅದು 2ನೇ ಕಂತು ಆದಮೇಲೆ 2ನೇ ಕಂತು ಬರೋ ವರ್ಷಕ್ಕೆ ನಮಗೆ ಫೈನಾನ್ಸಿಂದ ನೋಟಿಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದನ್ನು ನಾವು ಹೋಗಿ ವಿಚಾರಿಸಿದಾಗ ಅವ್ರು ನಮ್ಗೆ ಗೊತ್ತಿಲ್ಲ ರೀ, ಅದು ನಿಮಗೆ ಗೊತ್ತು, ಫೈನಾನ್ಸಿಗೆ ಗೊತ್ತು, ನಾವು ಆಗಲೇ ಅವ್ರ ಹತ್ರ ನಮ್ದೇನು ರೆಕಾರ್ಡ್ಸ್ ಕೊಡ್ಬೇಕು ಫೈನಾನ್ಸ್ ಕೊಟ್ಬಿಟ್ಟಿದ್ದೀವಿ, ನೀವು ಉಂಟು ಫೈನಾನ್ಸ್ನಾಗ ಉಂಟು. ಮತ್ತು ಇದಕ್ಕೆ ರೆಸ್ಪಾನ್ಸ್ ಯಾರು ಮಾಡ್ಬೇಕು ಸರ್? ನಾವು ಗಾಡಿನೇ ತೊಗೊಂಡಿಲ್ಲ, ನಾವು ಡೆಲಿವರಿನೂ ಕೊಟ್ಟಿಲ್ಲ, ನಮ್ಗೆ ಏನಂತಲೂ ಮಾಹಿತಿ ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ಅದು ಗಾಡಿನ ಯೂಸ್ ಮಾಡ್ಕೊಂಡಿದ್ದಾನೆ ಸರ್, ನಮ್ಮ ದುಡ್ಡು ಯೂಸ್ ಮಾಡ್ಕೊಂಡಿದ್ದಾನೆ. ಈ ನ್ಯಾಯ ಕೇಳೋಕ್ಕೆ ಹೋದ್ರೆ ಆಮೇಲೆ ಇವರು ಕಿಸಾನ್ ಸಂಘ, ರೈತರ ಸಂಘದ ಮಿತ್ರರು ನಮಗೆ ಸಪೋರ್ಟಿಗೆ ಬಂದರು ಸರ್. ಅವ್ರು ಬಂದು ಸಪೋರ್ಟಿಗೆ ಬಂದಾದ್ಮೇಲೆ ನಮ್ಗೆ ಯಾವ ಕೈ ಸರಿಯಾಗಿ ಸಿಗ್ತಿಲ್ಲ ಸರ್, ರೆಸ್ಪಾನ್ಸು ಮಾಡ್ತಿಲ್ಲ ಸರ್. ಓಕೆ, ಈಗ ಇದ್ರ ಬಗ್ಗೆ ಸರ್ ಏನು ಹೇಳ್ತೀವಿ, ಏನಾಗಬೇಕು ಸರ್? ಈಗ ಒಂದು ಅಂಜನಪ್ಪರಿಗೆ ಮೋಸ ಆಗಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ನಮ್ಮ ಆಗ್ರಹ ಏನಂತ ಹೇಳಿದ್ರೆ, ಒಂದು ಅಂಜಿನಪ್ಪ ಅವರು 2,20,000 ರೂಪಾಯಿ ಟ್ರ್ಯಾಕ್ಟರ್ ಬೇಕಂತ ಕಟ್ಟಿರ್ತಕ್ಕಂಥ ದುಡ್ಡು, ಜೊತೆಗೆ ಇವರ ಒಂದು ಪಾಲಯ್ಯನಕೋಟೆ ಅಂತಕ್ಕಂಥ ಈ ಒಂದು ಏನು ಊರಿದೆ, ಒಂದು ಗ್ರಾಮ ಇದೆ, ಅಲ್ಲಿ ಒಂದು ಪ್ರತಿಷ್ಠಿತ ಕುಟುಂಬದಲ್ಲಿ ಒಂದು ಘನತೆ ಗೌರವದಿಂದ ಬಾಳ್ತಕ್ಕಂಥ ಒಂದು ಕುಟುಂಬ. ಯಾವಾಗ ಈ ಒಂದು ನೋಟಿಸ್ 2ನೇ ಕಂತು ಕಟ್ಟಿಲ್ಲ ಅಂತ ಹೇಳಿದಾಗ ಅವರ ಒಂದು ಗೌರವ ಘನತೆ ಕೂಡ ಧಕ್ಕೆ ಆಗ್ತದೆ. ಮನೆಯಲ್ಲಿ ಅದೇ ತಾಯಿ ಕಳ್ಕೊಂಡಿರ್ತಾರೆ. ತಂದೆ ಕೂಡ 70-80 ವರ್ಷದ ಇರ್ತಕ್ಕಂಥ ಒಬ್ಬ ವಯೋವೃದ್ಧರಿದ್ದಾರೆ. ಅವರು ಕೂಡ ಈ ಒಂದು ಅವನಿಗೆ ಶೂರಿಟಿ ಆಗಿರ್ತದೆ. ಅವ್ರ ಹೆಸರು ಕೂಡ ನೋಟಿಸ್ ಇದೆ, ಇವರ ಹೆಂಡತಿ ಹೆಸರು ಕೂಡ ನೋಟಿಸ್ ಕೊಟ್ಟು ನೀವು ಕಟ್ಟ್ರಿ ಅಂತಕ್ಕಂಥ ವಿಚಾರ. ಏನು ಈಗ ಜಸ್ಟ್ ಏನಾಗಬೇಕು ಸರ್? ಸರ್, ಈಗ ನಮಗೆ ಇದು ಒಂದು ಮೋಸ ಆಗಿರ್ತಕ್ಕಂಥದ್ದಾಗಿದೆ.
ಮಧು ಅಂತಕ್ಕಂಥ ಅಕ್ಷತಾ ಮೋಟಾರ್ಸ್ನ ಡೀಲರ್ ಏನಿದ್ದಾನೆ ಆತನಿಗೆ ಈಗ 406 ಮತ್ತು 420 IPC ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿದೆ. ಅರೆಸ್ಟ್ ಆಗಿದೆ. ಇದು ಅಪ್ಪನಿಗೆ ಅರೆಸ್ಟ್ ಆಗಬೇಕು, ಜೊತೆಗೆ ಆತ ಮಾಡಿರ್ತಕ್ಕಂಥ ಮೋಸಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಈತ ಏನು ನಮ್ಮ ಅಂಜಿನಪ್ಪ ಅಂತಕ್ಕಂಥ ಒಬ್ಬ ರೈತ ಕಟ್ಟಿರ್ತಕ್ಕಂಥ ಹಣ ಏನಿದೆ ಅದು ಕೂಡ ಆತನಿಗೆ ಸೇರ್ತಕ್ಕಂಥದ್ದಾಗಬೇಕು. ಜೊತೆಗೆ ಇವರ ಒಂದು ಮಾನ ಏನು ಹರಾಜಾಗಿದೆ ಅದಕ್ಕೂ ಕೂಡ ಆ ನ್ಯೂ ಹಾಲೆಂಡ್ ಅಂತಕ್ಕಂಥ ಒಂದು ಏನು ಕಂಪ್ನಿ ಇದೆ ಅದನ್ನು ಕೂಡ ಅವರು ಮಾನಷ್ಟ ಒಂದು ಇದನ್ನು ನಷ್ಟವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಈ ರೀತಿಯಲ್ಲಿ ಯಾರಿಗೂ ಕೂಡ ಮೋಸ ಆಗಬಾರ್ದು ಅಂತ ಹೇಳಿದ್ರೆ ಆ ಒಂದು ಡೀಲರ್ಶಿಪ್ಪನ್ನು ಪರವಾನಗಿಯನ್ನು ಲೈಸೆನ್ಸ್ ಏನಿದೆ ಅದನ್ನು ರದ್ದು ಮಾಡಬೇಕು. ಇದ್ರ ಜೊತೆಗೆ ಒಂದು ಈ ರೀತಿಯ ಮೋಸಗಳು ಆಗಲಾರ್ದಂತೆ ಫೈನಾನ್ಸ್ ಕಂಪ್ನಿಗಳೆಲ್ಲ ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆಗಳನ್ನು ರೈತ ಮುಖಂಡರ ಜೊತೆಗೆ ಕರೆದು ರೈತರು ಮತ್ತು ಫೈನಾನ್ಸ್ ಕಂಪ್ನಿಗಳ ನಡುವೆ ಈ ಮಧ್ಯವರ್ತಿಗಳ ಹಾವಳಿ ಏನಿದೆ ಅಲ್ಲ ಅದನ್ನು ಕೂಡ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ವೇದಿಕೆ ಸಂಘಟನೆಯ ಒಂದು ಆಗ್ರಹ. ಇದು ವಂಚನೆಗೊಳಗಾದಂಥ ರೈತರ ಮಾತು. ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ರೈತರಿಗೆ ಅಕ್ಷತಾ ಮೋಟರ್ಸ್ ಅಂತಕ್ಕಂಥ ಒಂದು ಕಂಪನಿ ಅಂದರೆ ಟ್ರ್ಯಾಕ್ಟರ್ ಕಂಪನಿಯ ಮಧು ಅಂತಕ್ಕಂಥ ಏಜೆಂಟ್ ಈಗ ರೈತರಿಗೆ ಮೋಸ ಮಾಡಿದ್ದಾನೆ. ಈಗಾಗಲೇ ಆತನ ವಿರುದ್ಧ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲೂ ಕೂಡ FIR ಕೂಡ ದಾಖಲಾಗಿದೆ. ನಮಗೆ ನ್ಯಾಯ ಬೇಕು ಅನ್ನುವಂಥದ್ದು ಕೂಡ ಅನ್ನದಾತರ ಆಳಲು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂಥ ನ್ಯಾಯವನ್ನು ರೈತರಿಗೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.